ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವತ್ತು ಬೆಂಕಿ ಬಿದ್ದಾಗ ಅಮ್ಮಂಗೆ ನೀನ್ ಯಾಕೆ ಹೆಲ್ಪ್ ಮಾಡ್ಲಿಲ್ಲ? ಯಾಕೆ ಅಂತ ನನಗೆ ಗೊತ್ತಿಲ್ಲ ಕಂದ. ಹಾಗಿದ್ರೆ ಅದ್ ಯಾಕೆ ಆಗ್ತದೆ ಅಂತ ನೀನು ಹುಡ್ಕು. ನಾನು ಉತ್ತರ ತಿಳ್ಕೊಂಬಂದ್ರೆ ಅಪ್ಪ ಅಂತ ಒಪ್ಕೋತೀಯ? ಪ್ರಾಮಿಸ್? ಪ್ರಾಮಿಸ್. ಅಲ್ಲ ಅಣ್ಣ, ಹೀಗೆ ಅದಕ್ಕೆ ಫೋಟೋ ನೋಡ್ಕೊಂಡು ಕೂತಿದ್ರೆ ಹಿತಂಗ್ ಕೊಟ್ಟಿದ್ದ ಪ್ರಾಮಿಸ್ನ ನೀನು ಉಳಿಸ್ಕೊಳಕ್ಕಾಗತ್ತಾ? ಅಂಬಿಕಾ ಇದ್ದಾಗ ನನಗೇನೇ ಪ್ರಾಬ್ಲಮ್ ಅಂದರೂ ಅವಳು ಏನೋ ಒಂದು ಸೊಲ್ಯೂಷನ್ ಕೊಡೋಳು. ಅದಕ್ಕೆ ಇವಾಗಲೂ ಏನಾದರೂ ಒಂದು ಸೊಲ್ಯೂಷನ್ ಅವಳೇ ತೋರಿಸ್ಬೋದಾ ಅಂತ. ಬಿ ಪ್ರಾಕ್ಟಿಕಲ್ ಅಣ್ಣ. ಫಸ್ಟ್ ಆಫ್ ಆಲ್ ನೀನು ಹಿತಂಗ್ ಏನಕ್ಕೆ ಪ್ರಾಮಿಸ್ ಮಾಡಿದೆ? ಏನು ಹೇಳ್ತಾ ಇದೀಯ ಶಾನ್ವಿ? ನನ್ನ ಮಗಳು ಏನಾದರೂ ಕೇಳ್ತಾ ಇದ್ದಾಳೆ ಅಂತಂದರೆ ನಾನು ಸುಮ್ಮನೆ ಇರೋದಕ್ಕಾಗತ್ತಾ? ಅದನ್ನು ಈ ಪ್ರಾಮಿಸ್ನ ನಾನು ಏನಾದರೂ ನೆರವೇರಿಸಿದ್ರೆ ಅವಳೆಲ್ಲ ಮತ್ತೆ ಅಪ್ಪ ಅಂತ ಕರಿತೀನಿ ಅಂತ ಬೇರೆ ಹೇಳಿದ್ದಾಳೆ. ಹೀಗಿರ್ಬೇಕಾದ್ರೆ ಪ್ರಾಮಿಸ್ ಮಾಡದೇ ಇರೋದಕ್ಕೆ ಹೇಗೆ ಸಾಧ್ಯ? ಬಟ್ ಸ್ಟಿಲ್ ಅಣ್ಣ, ನೀನು ಯಾವ ವಿಷಯದಲ್ಲಿ ಪ್ರಾಮಿಸ್ ಮಾಡಿದ್ಯಾ ಅಂತ ನಿಂಗೆ ಗೊತ್ತು ತಾನೆ? ಗೊತ್ತು ಶಾನ್ವಿ, ಈ ವಿಷಯ ಅಂತಲ್ಲ, ಬೇರೆ ಯಾವುದೇ ವಿಷಯ ಆದರೂ ನನ್ನ ಮಗಳು ಕೇಳ್ತಾ ಇದ್ದಾಳೆ ಅಂತಂದರೆ ಅದು ಎಷ್ಟೇ ಕಷ್ಟ ಆದರೂ ನಾನು ಮಾಡೇ ಮಾಡ್ತೀನಿ. ಅದರಲ್ಲೂ ಈ ವಿಷಯ ಅಂತ ಬಂದಾಗ ಅದನ್ನು ತಿಳ್ಕೋಬೇಕು ಅಂತ ನನಗೂ ಇದೆ ಅಲ್ವಾ? ಹೇಗೆ ತಿಳ್ಕೊಂತೀಯ ಅಣ್ಣ? ಇಷ್ಟು ವರ್ಷ ಸಿಗದೇ ಇರೋ ಉತ್ತರ ನಿನ್ಗೆ ಹೀಗೆ ಸಿಕ್ಬಿಡತ್ತೆ? ವರ್ಷಗಳೇ ಆಗೋಯ್ತು. ಹೋಗ್ಲಿ, ನಿಂಗಲ್ಲಿ ಏನಾಯ್ತು ಅಂತ ನೆನಪಾದ್ರೂ ಇದ್ದಿದ್ರೆ ಹೇಗಾಯ್ತು ಅಂತ ನಾವು ಪತ್ತೇನಾದ್ರೂ ಮಾಡ್ಬೋದಿತ್ತು. ಆದ್ರೆ ನಿನಗೆ ಏನಾಯ್ತು ಅಂತ ನೆನಪೇ ಇಲ್ಲ ಅಂತ್ಯ. ಹೌದು, ನನಗೇನು ನೆನಪಿಲ್ಲ. ಆದರೆ ಯಾಕೆ ನೆನಪಿಲ್ಲ ಅಂತಾನೆ ನಾನು ಕಂಡು ಹಿಡಿಬೇಕು. ಹಿತ ಹೇಳೋ ಪ್ರಕಾರ ಅವತ್ತು ಅಂಬಿಕಾ ಅವಳು ಬೆಂಕಿರಿದ್ದಾಗ ನಾನು ನೋಡ್ಕೊಂಡು ಹಾಗೆ ನಿಂತಿದ್ದೆ ಅಂತ ಹಿತ ಹೇಳ್ತಾಳೆ. ಅದು ಹೇಗೆ ಸಾಧ್ಯ? ಅಂಬಿಕಾ ಅಂಥ ಪರಿಸ್ಥಿತಿಲಿದ್ದಾಳೆ ಅಂದಮೇಲೆ ನಾನು ಸುಮ್ಮನೆ ನೋಡ್ಕೊಂಡೇ ಇರ್ತೀನ? ಅಂಬಿಕಾಗೊಂದು ಚಿಕ್ಕ ಸ್ಕ್ರ್ಯಾಚ್ ಆದರೂ ನಾನು ಸಹಿಸ್ಕೊಳ್ಳೋದೇ ಇಲ್ಲ. ಅಂಥದ್ರಲ್ಲಿ ಅವಳು ಬೆಂಕಿ ಮಧ್ಯೆ ಇರುವಾಗ ನಾನು ಸುಮ್ಮನೆ ನೋಡ್ಕೊಂಡು ನಿಂತಿದ್ನ? ಸಮಥಿಂಗ್ ಈಸ್ ನಾಟ್ ರೈಟ್. ಅವತ್ತೊಂದೇ ಅಂತಲ್ಲ, ನಾನು ದುರ್ಗನ್ ಮದುವೆ ಆಗಿದ್ದ ಹೀಗೆ ಆಗಿತ್ತು. ಅವತ್ತಲ್ಲಿ ಏನೇನಾಯ್ತು ಅಂತ ನಂಗೆ ನೆನಪೇ ಇಲ್ಲ. ನಾನು ಮಂಟಪಕ್ಕೆ ಹೇಗೆ ಹೋದೆ, ಹೇಗಲ್ಲಿ ಕೂತ್ಕೊಂಡೆ, ಹೇಗೆ ತಾಳಿ ಕಟ್ತೆ, ನನಗೊಂದು ನೆನಪಿಲ್ಲ. ಇಂಥ ಮುಖ್ಯವಾದ ವಿಷಯ ನೆನಪಾಗದೆ ಇರೋದಕ್ಕೆ ಹೇಗೆ ಸಾಧ್ಯ? ಶರತ್, ಏನ್ ಹೇಳ್ತಾ ಇದ್ದೀನಿ ನೀನು? ಶರತ್, ಏನ್ ಹೇಳ್ತಿದ್ದೆ ನೀನು? ಎಲ್ಲ ಮರ್ತು ಹೋಗ್ತಿದೆ ಅಂತನಾ? ಹೌದಪ್ಪ, ಆದ್ರೆ ನೀವ್ಯಾಕೆ ಇಷ್ಟೊಂದು ಚೆನ್ನಾಗಿದ್ದೀರಾ? ಶರತ್, ನಿನಗೆ ಹೇಗೆ ವಿಚಿತ್ರ ಅನುಭವ ಆಗ್ತಾ ಇದೆಯೋ ಹಾಗೆ ನನಗೂ ಆಗ್ತಾ ಇದೆಯಪ್ಪ. ಡ್ಯಾಡ್, ಏನ್ ಹೇಳ್ತಿದ್ದೀರಾ ನೀವು? ಹೌದಮ್ಮ ಶಾನ್ವಿ, ಎಷ್ಟೋ ಸಲ ನನ್ನೆದುರಿಗೆ ಏನ್ ನಡೆದಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇಂತಿಷ್ಟು ಸಮಯದಲ್ಲಿ ಆದ ಘಟನೆಗಳು ನನ್ನ ತಲೆ ಒಳಗಡೆ ಇರುತ್ತೆ. ಆಮೇಲೆ ಏನಾಯ್ತು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ನನಗೆ ನೆನಪೇ ಆಗ್ತಾ ಇಲ್ಲ. ಅಪ್ಪ, ಎಕ್ಸಾಕ್ಟ್ಲಿ ನನಗೂ ಇದೇ ಆಗ್ತಾ ಇರೋದು. ಶರತ್, ಶಾನ್ವಿ, ನಾನು ಹೇಳ್ತಾ ಇರೋದು ಇವತ್ತಿನ ಕಥೆ ಅಲ್ಲ. ಎಷ್ಟೋ ವರ್ಷಗಳಿಂದ ನನಗಾಗ್ತಿರೋ ಅನುಭವ. ಇಷ್ಟು ವರ್ಷದಲ್ಲಿ ನನ್ನ ಜೀವನದಲ್ಲಿ ಏನೇನೋ ಘಟನೆಗಳು ನಡೆದು ಅದ್ಯಾವುದು ನನ್ನ ನೆನಪಲ್ಲಿ ಉಳಿದಿಲ್ಲ. ನಿಜ ಹೇಳಬೇಕು ಅಂದ್ರೆ ಈಗ ಎಷ್ಟೋ ಪರವಾಗಿಲ್ಲ. ಹಿಂದೆ ಎಲ್ಲ ನನ್ನ ಮೆದುಳಿಗೆ ಏನೋ ಮಂಕು ಕವ್ದಾಗಿರೋದು. ಆದರೆ ಇತ್ತೀಚಿನ ತಿಂಗಳುಗಳಲ್ಲಿ ಸ್ವಲ್ಪ ಕ್ಲಿಯರ್ ಆಗಿದೆ. ಹೌದಪ್ಪ, ನನಗೂ ಹಾಗೆ ಆಗಿದೆ. ನನ್ನ ಲೈಫಲ್ಲಿ ಏನಾದರೂ ಮುಖ್ಯವಾದ ಘಟನೆ ನಡಿಬೇಕಾದ್ರೆ ನನ್ನ ಬ್ರೈನ್ ಕೆಲಸ ಮಾಡಲ್ಲ ಅಂದರೆ ಅದು ಹೇಗೆ ಸಾಧ್ಯ?
ನಾನು ಯೂಶಲಿ ಪ್ಯಾನಿಕೇ ಆಗಲ್ಲ. ಪ್ಯಾನಿಕ್ ಆದರೆ ಏನು ಮಾಡಬೇಕು ಅನ್ನೋ ಸ್ಪಷ್ಟತೆ ಇರಲ್ಲ. ಯಾಕಂದರೆ ಏನು ನಡೆದಿದೆ ಅನ್ನೋ ನೆನಪೇ ನಮಗಿರಲ್ವಲ್ಲ. ಆದ್ದರಿಂದ ಪ್ಯಾನಿಕ್ಕಿಂದ ಆಗಿರೋ ಸಾಧ್ಯತೆ ಇರಲ್ಲ ಅನ್ಸುತ್ತೆ. ಟ್ರೂ ಅಪ್ಪ. ಮತ್ತೆ ಡ್ಯಾಡ್, ಅಣ್ಣ, ಇದೆಲ್ಲ ಯಾಕೆ ಆಗ್ತಿದೆ ಅಂತ ನಿಮಗೆ ಅನ್ನಿಸ್ತಿದೆ? ಏನೋ ಸ್ಟ್ರೇಂಜ್ ಅಂತ ಫೀಲ್ ಆಗ್ತಿಲ್ವಾ? ಹೌದಮ್ಮ, ನನಗೂ ವಿಚಿತ್ರ ಅನಿಸ್ತಾ ಇದೆ. ಇದೆಲ್ಲ ಯಾಕೆ ಆಗ್ತಾ ಇದೆ, ಹೇಗಾಗ್ತಾ ಇದೆ ಅನ್ನೋ ಉತ್ತರ ನಮಗೆ ಇವತ್ತಿಗೂ ಸಿಗ್ತಾ ಇಲ್ಲ. ಈ ದುರ್ಗಾ ಎಲ್ಲೋದ್ಲು? ಮನೇಲಿ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಅರೆ, ಫೋನು ಕನೆಕ್ಟ್ ಆಗ್ತಾ ಇಲ್ಲ. ಎಲ್ಲೋಗ್ತಾಳೆ ಏನೋ, ಸಡನ್ನಾಗಿ ಮಾಯ ಆಗ್ಬಿಡ್ತಾಳೆ. ಒಂದು ಮಾತು ಹೇಳು ಹೋಗಲ್ಲ. ಅಂಬಿಕಾ, ನೀನು ಹೋದ್ಮೇಲೆ ಈ ಮನೇಲಿ ಏನೇನೋ ಆಗ್ತಾಯಿದೆ. ಯಾವುದು ನಾನು ಅಂದ್ಕೊಂಡಷ್ಟು ಈಸಿ ಆಗ್ತಾ ಇಲ್ಲ. ನಿನ್ನ ಮತ್ತೆ ವಾಪಸ್ ಕರ್ಸ್ಕೊಳ್ಳೋ ಅವಕಾಶ ಏನಾದರೂ ಆ ದೇವ್ರು ಕೊಟ್ಟರೆ, ನಾನು ಪ್ರಾಣ ಕೊಟ್ಟಾದರೂ ನಿನ್ನ ವಾಪಸ್ ಕರ್ಸ್ಕೊಂಡ್ಬಿಡ್ತಾಯಿದ್ದೆ. ನೀನಿರಬೇಕಿತ್ತು ಅಂಬಿಕಾ. ನೀನಿದ್ದಿದ್ರೆ ಈತ ನನ್ನ ಈಗಲೂ ಇಷ್ಟಪಟ್ಟಿರೋಳು. ನಾವೆಲ್ಲರೂ ಹ್ಯಾಪಿಯಾಗಿರ್ಬೋದಿತ್ತು. ಎಷ್ಟೋ ಸಲ ನನ್ನೆದುರಿಗೆ ಏನು ನಡೆದಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇಂತಿಷ್ಟು ಸಮಯದಲ್ಲಿ ಆದ ಘಟನೆಗಳು ನನ್ನ ತಲೆ ಒಳಗಡೆ ಇರುತ್ತೆ. ಆಮೇಲೆ ಏನಾಯ್ತು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ನನಗೆ ನೆನಪೇ ಆಗ್ತಾ ಇಲ್ಲ. ಅಲ್ಲ, ಈ ಥರ ನನಗೆ ಮಾತ್ರ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಅಪ್ಪಂಗೂ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಬಟ್ ವೈ? ಶರತ್, ಮಾಯಾ, ಏನು ವಿಷಯ? ನಥಿಂಗ್. ಸುಮ್ಮನೆ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದೆ. ಬಟ್ ನೀವು ಟೆನ್ಷನ್ ಆಗಿರೋದನ್ನು ನೋಡಿ ಸುಮ್ಮನಾಗ್ಬಿಟ್ಟೆ.